ಅಜ್ಜಿ ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಒಳ್ಳೆ ಫ್ರೆಂಡ್ಶಿಪ್ ಅಂದ್ಕೂಡ್ಲೆ ನಮ್ಮ ಗೆಳೆಯರು ನೆನಪಾಗೋ ಮೊದಲು ಕೃಷ್ಣ ಕುಚೇಲ ನೆನಪಾಗ್ತಾರೆ. ಅವರಿಬ್ಬರ ಸ್ನೇಹ ಅಷ್ಟು ಜನಪ್ರಿಯ ಆಗಿರೋದಕ್ಕೆ ಅವರು ನೆನಪಾಗೋದು. ಇವತ್ತು ಅಜ್ಜಿ ಅವರ ಕಥೆಯನ್ನ ಹೇಳ್ತಾಳಂತೆ, ಬನ್ನಿ ಕೇಳೋಣ. ಒಂದಾನೊಂದು ಕಾಲದಲ್ಲಿ ಒಂದು ಆಶ್ರಮ ಇತ್ತು. ಅಲ್ಲಿ ಸಾಂದೀಪ ಅನ್ನೋ ಋಷಿ ವಾಸವಾಗಿದ್ದರು. ಅವರು ಅಪಾರ ಪಾಂಡಿತ್ಯ ಹೊಂದಿದ್ರು. ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇದ್ದೇ ಅವರು ವಿದ್ಯೆಯನ್ನು ಹೇಳ್ಕೊಡ್ತಿದ್ರು. ಅವರ ಆಶ್ರಮಕ್ಕೆ ಕೃಷ್ಣ ಮತ್ತು ಕುಚೇಲ ಇಬ್ಬರು ವಿದ್ಯಾಭ್ಯಾಸಕ್ಕಾಗಿ ಬಂದರು. ಇಬ್ಬರಿಗೂ ಸಾಂದೀಪ ಋಷಿಗಳು ಸಮಾನವಾಗಿ ಪಾಠ ಮಾಡೋಕೆ ಶುರು ಮಾಡಿದ್ರು. ಒಂದು ದಿನ ಆಶ್ರಮದಲ್ಲಿ ದೇವಕಾರ್ಯ ಇತ್ತು. ಆದ್ದರಿಂದ ಹೋಮವನ್ನು ಮಾಡೋ ಸಲುವಾಗಿ ಕೆಲವು ಕಟ್ಟಿಗೆಯ ಅವಶ್ಯಕತೆ ಇತ್ತು. ಆದ್ದರಿಂದ ಕೃಷ್ಣ ಕುಚೇಲ ಇಬ್ಬರು ಕಾಡಿಗೆ ಕಟ್ಟಿಗೆ ಹುಡ್ಕೋಕೆ ಹೋದರು. ಹಾಗೆ ಕಟ್ಟಿಗೆಗಳನ್ನು ಆರಿಸ್ಕೊಂಡು ಬರುವಾಗ ಜೋರಾದ ಮಳೆ ಬರೋಕೆ ಶುರುವಾಯಿತು. ಅವರಿಬ್ಬರು ಓಡಿ ಹೋಗಿ ಒಂದು ದೊಡ್ಡ ಮರದ ಕೆಳಗೆ ನಿಂತರು. ಆಗ ಕೃಷ್ಣ ಕುಚೇಲನಿಗೆ, ಕುಚೇಲ, ನಾವು ದೊಡ್ಡವರಾದ ಮೇಲೆಯೂ ಇದೇ ರೀತಿ ಸ್ನೇಹಿತರಾಗಿರಬೇಕು. ನನ್ನನ್ನು ಯಾವುದೇ ಕಾರಣಕ್ಕೂ ನೀನು ಮರೆಯೋ ಹಾಗಿಲ್ಲ. ನಮ್ಮಿಬ್ಬರ ಸ್ನೇಹಕ್ಕೆ ಅಂತ್ಯ ಅನ್ನೋದು ಇರಬಾರ್ದು ಅಂದ. ಆಗ ಕುಚೇಲ, ನಾನಂತೂ ಬಡವ, ನಾನು ನಿನ್ನನ್ನು ಮರೆಯೋದಿಲ್ಲ. ಆದರೆ ನೀನು ಸಿರಿವಂತ, ದೊಡ್ಡೋನಾದ್ಮೇಲೆ ನನ್ನ ಮರಿಬೇಡ ಅಂದ. ಕೆಲವು ವರ್ಷಗಳ ಬಳಿಕ ಅವರಿಬ್ಬರು ವಿದ್ಯಾಭ್ಯಾಸನ ಮುಗಿಸಿ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದ್ರು. ಅಷ್ಟು ದಿನ ಒಟ್ಟಿಗೆ ಇದ್ದ ಸ್ನೇಹಿತರು ಬೇರೆ ಬೇರೆ ಆದ್ರು. ಕೃಷ್ಣ ದ್ವಾರಕಾ ನಗರದ ಅಧಿಪತಿಯಾದ. ಆದರೆ ಆತನ ಸ್ನೇಹಿತ ಕುಚೇಲ ಬಡತನದ ಜೀವನ ಸಾಗಿಸೋಕೆ ಶುರು ಮಾಡ್ದ. ಕಷ್ಟಪಟ್ಟು ದಿನವಿಡೀ ದುಡಿದ್ರೂ ತನ್ನ ಹೆಂಡತಿ ಮಕ್ಕಳಿಗೆ 3 ಹೊತ್ತು ಊಟ ಹಾಕೋದು ಆತನಿಗೆ ಕಷ್ಟವಾಗಿತ್ತು. ಕುಚೇಲ ದಿನಕ್ಕೊಮ್ಮೆಯಾದರೂ ತನ್ನ ಸ್ನೇಹಿತ ಕೃಷ್ಣನ ಸುದ್ದಿಯನ್ನ ಹೇಳ್ತಾ ಇದ್ದ. ತಾವು ಕಳೆದ ಗಳಿಗೆಯನ್ನ ಹೆಂಡತಿ ಜೊತೆ ಹೇಳಿ ಸಂಭ್ರಮಿಸ್ತಿದ್ದ. ಒಂದು ದಿನ ಆತನ ಹೆಂಡತಿ ಕುಚೇಲನಿಗೆ, ಅಲ್ಲ, ನಿಮ್ಮ ಸ್ನೇಹಿತ ಕೃಷ್ಣ ಅಷ್ಟೊಂದು ದೊಡ್ಡ ರಾಜ ಅಂತ ಹೇಳ್ತಿರಲ್ಲ, ಅದು ನಿಜವಾದರೆ ಅವ್ರ ಬಳಿ ನಾವು ಜೀವನ ಸಾಗಿಸೋಕೆ ಪಡ್ತಾ ಇರೋ ಕಷ್ಟವನ್ನು ಹೇಳ್ಕೊಳ್ಳಿ, ಆತ ನಿಮಗೆ ಖಂಡಿತ ಸಹಾಯ ಮಾಡ್ತಾರೆ ಅಂತ ಹೇಳಿದ್ಲು. ಆದರೆ ಕುಚೇಲನಿಗೆ ಇದು ಅಷ್ಟೊಂದು ಒಳ್ಳೆ ಯೋಚನೆ ಅಂತ ಅನ್ನಿಸ್ಲಿಲ್ಲ. ಆತ ಸ್ವಲ್ಪ ಸ್ವಾಭಿಮಾನಿಯಾಗಿದ್ದ. ಆದ್ದರಿಂದ ತನ್ನ ಹೆಂಡತಿ ಬಳಿ ನಾನು ಕೃಷ್ಣನ ಬಳಿ ಹೋಗೋದಿಲ್ಲ ಅಂತ ಹೇಳ್ದ. ಆದರೆ ಆತನ ಹೆಂಡತಿ ಒತ್ತಾಯ ಮಾಡಿದ್ಲು. ನಾವು ಹೀಗೆ ಇದ್ದರೆ ಮಕ್ಕಳೆಲ್ಲ ಹಸುವಿನಿಂದ ಸಾಯ್ತಾರೆ. ಆದ್ದರಿಂದ ನಿಮ್ಮ ಸ್ವಾಭಿಮಾನವನ್ನು ಪಕ್ಕಕ್ಕಿಟ್ಟು ಮಕ್ಕಳ ಸಲುವಾಗಿ ಹೋಗಿ ಬನ್ನಿ ಅಂದ್ಲು. ಹೆಂಡತಿ ಮಾತಿಗೆ ಕುಚೇಲ ಒಪ್ಪಲೇಬೇಕಾಯಿತು. ಆದರೆ ಯಾರ್ದಾದ್ರೂ ಮನೆಗೆ ಹೋಗುವಾಗ ಏನನ್ನಾದರೂ ತಿಂಡಿಯನ್ನು ಕೊಂಡೊಯ್ಯೋದು ಶಿಷ್ಟಾಚಾರ ಆಗಿರೋದ್ರಿಂದ ಹೆಂಡತಿ ಬಳಿ ಏನಾದರೂ ಇದೆಯಾ ಅಂತ ಕೇಳ್ದ. ಹೆಂಡತಿ ಮನೆಯನ್ನೆಲ್ಲ ಹುಡುಕಿದ್ಲು. ಅವಳಿಗೆ ಒಂದು ಮುಷ್ಟಿ ಅವಲಕ್ಕಿ ಸಿಕ್ತು. ಅದನ್ನು ಒಂದು ಚಿಂದಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ಆತನಿಗೆ ಕೊಟ್ಟು ಕಳುಹಿಸಿದ್ಲು. ಹರಿದ ಪಂಚೆ, ಮೈಯಲ್ಲೊಂದು ಮಾಸಿದ ಶಾಲು, ಕೈಯಲ್ಲಿ ಅವಲಕ್ಕಿ ಗಂಟು, ಇಂಥ ಬಟ್ಟೆನ ಹಾಕ್ಕೊಂಡು ಕುಚೇಲ ದ್ವಾರಕೆಗೆ ಹೊರಟ. ಆದರೆ ಆತ ತನ್ನ ಮಿತ್ರನನ್ನು ಭೇಟಿಯಾಗೋದು ಸುಲಭ ಆಗಿರಲಿಲ್ಲ. ಆತನ ವೇಷ ನೋಡಿ ಅರಮನೆ ರಾಜಭಟರು ಅವನನ್ನು ಬಾಗ್ಲಲ್ಲೇ ತಡೆದ್ರು. ಯಾವೂರ ದಾಸ ಏನಪ್ಪ ನೀನು, ಅರಮನೆಯಲ್ಲಿ ನಿನಗೇನು ಕೆಲಸ, ಹೋಗು ಹೋಗು ಅಂದ್ರು. ಆಗ ಕುಚೇಲ, ನನ್ನನ್ನು ಒಳಗ್ಬಿಡಿ, ನಾನು ಕೃಷ್ಣನನ್ನು ನೋಡೋದಕ್ಕೆ ಬಂದಿದ್ದೀನಿ, ನಾನು ಕೃಷ್ಣ ಪರಮಾತ್ಮನ ಬಾಲ್ಯ ಸ್ನೇಹಿತನಪ್ಪ ಅಂದ. ಈ ಭಿಕ್ಷುಕನಿಗೆ ನಿಜವಾಗ್ಲೂ ಹುಚ್ಚು ಹಿಡಿದಿದೆ ಅಂತ ರಾಜಭಟರು ಜೋರಾಗಿ ನಗೋದಕ್ಕಾರಂಭಿಸಿದ್ರು. ಕುಚೇಲ ಎಷ್ಟು ಬೇಡ್ಕೊಂಡ್ರೂ ಆತನನ್ನು ಒಳಗೆ ಬಿಡಲೇ ಇಲ್ಲ. ಹೊರಗಡೆ ಆಗ್ತಾ ಇರೋ ಗಲಾಟೆ ಕೃಷ್ಣಂಗೂ ಕೇಳಿಸ್ತು. ಏನಾಗ್ತಾ ಇದೆ ಅಂತ ನೋಡುವುದಕ್ಕೆ ಬಂದ ಕೃಷ್ಣ ಕುಚೇಲನನ್ನು ನೋಡಿ, ಓ ಕುಚೇಲ, ಬಾರಯ್ಯ ನನ್ನ ಸ್ನೇಹಿತ ಅಂತ ಓಡ್ ಬಂದು ಅವನನ್ನು ಅಪ್ಪಿಕೊಂಡ. ಆ ಕ್ಷಣ ಆ ಸೇವಕರಿಬ್ಬರು ಬೆರಗಾಗಿ ಹೋದ್ರು.
ಕೃಷ್ಣ ಅಕ್ಕರೆಯಿಂದ ಕುಚೇಲನನ್ನ ಒಳಗಡೆ ಕರ್ಕೊಂಡು ಹೋದ. ತನ್ನ ನವರತ್ನ ಖಚಿತ ಸಿಂಹಾಸನದ ಮೇಲೆ ಕುಳ್ಳಿರಿಸ್ದ. ಕುಚೇಲ ಸಂಕೋಚದಿಂದಲೇ ಅಲ್ಲಿ ಕೂತ್ಕೊಂಡ. ಸ್ವಲ್ಪ ಹೊತ್ತು ಮಾತುಕತೆಯಾದ ಬಳಿಕ ಕುಚೇಲ, ನನಗೆ ತಿನ್ನೋದಕ್ಕೆ ಏನು ತಂದಿದ್ದೀಯಾ ಅಂತ ಕೃಷ್ಣ ಕೇಳ್ದ. ನಾಚಿಕೆಯಿಂದ ಕುಚೇಲ ಮುಖವನ್ನ ತಗ್ಗಿಸ್ದ. ಸಕಲ ವೈಭವಗಳುಳ್ಳ ದಿನವೂ ಭೂರಿ ಭೋಜನ ಮಾಡುವ ಆ ರಾಜಾದಿರಾಜ ಕೃಷ್ಣಂಗೆ ತನ್ನ ಹರಕಲು ಬಟ್ಟೆಯಲ್ಲಿ ಗಂಟು ಕಟ್ಟಿದ ಅವಲಕ್ಕಿ ಕೊಡೋದೇ ಬೇಡ ಅಂತ ಕುಚೇಲ ಅಂದ್ಕೊಂಡಿದ್ದ. ಆದರೆ ಕೃಷ್ಣ ಗಂಟನ್ನ ನೋಡ್ಬಿಟ್ಟಿದ್ದ. ಕುಚೇಲನ ಕೈಯಿಂದ ಅದನ್ನ ಕಸ್ಕೊಂಡು ಅವಲಕ್ಕಿಯನ್ನ ಬಾಯಿಗೆ ಹಾಕೊಂಡ. ಆಹಾ, ಎಷ್ಟು ರುಚಿಯಾಗಿದೆ ಅಂತ ಎಲ್ಲ ಅವಲಕ್ಕಿನ ತಿಂದೇ ಬಿಟ್ಟ ಕೃಷ್ಣ. ಅದಾದ ಮೇಲೆ ಕೃಷ್ಣ ಕುಚೇಲನಿಗೆ ಭರ್ಜರಿಯಾದ ಊಟವನ್ನ ತಾನೇ ಬಡಿಸ್ದ. ಆತನ ಉಪಚಾರ ನೋಡಿ ತಾನು ಆತನಲ್ಲಿ ಸಹಾಯ ಕೇಳಬಾರ್ದು ಅಂತ ಕುಚೇಲ ಯೋಚಿಸ್ದ. ನಂತರ ಕೃಷ್ಣ ಕುಚೇಲನನ್ನ ಬರಿಗೈಲಿ ಊರಿಗೆ ಹೊರಟ ಕುಚೇಲ ಅಂದ್ಕೊಂಡ. ಅಲ್ಲ, ಕೃಷ್ಣ ಎಂಥ ಜಿಪುಣ! ಅಷ್ಟೊಂದು ಶ್ರೀಮಂತಿಕೆ ತನಗಿದ್ರೂ ಸ್ನೇಹಿತನಿಗೆ ಒಂದು ಚೂರನ್ನು ಕೊಡ್ಲಿಲ್ವಲ್ಲ. ಇನ್ನು ನನ್ನ ಹೆಂಡತಿಗೆ ಏನು ಹೇಳಲಿ, ಇಷ್ಟು ದಿನ ಆತನ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದೆ ಅಂತ ಭಾರವಾದ ಮನಸ್ಸಿಂದ ಸಾಗದ. ಕೆಲ ಹೊತ್ತಲ್ಲೇ ಕುಚೇಲ ತನ್ನ ಊರನ್ನ ತಲುಪ್ತ. ಅಲ್ಲಿ ಹೋದಾಗ ಆತನಿಗೆ ಆಶ್ಚರ್ಯವೊಂದು ಕಾದಿತ್ತು. ಆತನ ಮುರುಕಲು ಗುಡಿಸಲಿದ್ದ ಜಾಗದಲ್ಲಿ ದೊಡ್ಡ ಅರಮನೆ ನಿರ್ಮಾಣ ಆಗಿತ್ತು. ನವರತ್ನ ಖಚಿತ ರೇಷ್ಮೆ ವಸ್ತ್ರಗಳನ್ನು ಧರಿಸಿದ್ದ ತನ್ನ ಹೆಂಡತಿನ ನೋಡಿದಾಗ ಕುಚೇಲನಿಗೆ ಇದೆಲ್ಲ ಶ್ರೀಕೃಷ್ಣನ ಮಹಿಮೆ ಅಂತ ತಿಳಿಯಿತು. ತಾನು ಗೊತ್ತಿಲ್ಲದೆ ಆತನ ಬಗ್ಗೆ ಕೆಟ್ಟದ್ದನ್ನ ಮಾತನಾಡಿದ್ದಕ್ಕೆ ಕುಚೇಲ ಪಶ್ಚಾತ್ತಾಪ ಪಟ್ಟ.